ರೋಡ್ ರೋಮಿಯೋಗಳ ಅಟ್ಟಹಾಸಕ್ಕೆ ಪೋಷಕರು ಬ್ರೇಕ್. ಮೂವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಪೇರೆಂಟ್ಸ್. ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರಿಗೆ ಇದೀಗ ದೊಡ್ಡ ಚಿಂತೆಯಾಗಿದೆ. ದಿನ ಶಾಲಾ ಕಾಲೇಜು ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುವಾಗ ಬೈಕ್ಗಳಲ್ಲಿ ಬಂದ ಕೆಲ ಯುವಕರು ಚುಡಾಯಿಸುತ್ತಿದ್ದರು. ಕಳೆದ 3 ತಿಂಗಳುಗಳಿಂದ ವಿದ್ಯಾರ್ಥಿನಿಯರಿಗೆ ರೋಡ್ ರೋಮಿಯೋಗಳ ಕಾಟ ತಾಳಲಾಗುತ್ತಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದ ಪೋಷಕರು 3 ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರೆ ಇನ್ನಿಬ್ಬರು ಯುವಕರು ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಹಿಂದೂಪುರ ರಸ್ತೆಯಲ್ಲಿರುವ ಸರ್ವೋದಯ ಪ್ರೌಢಶಾಲೆಯಿಂದ ಮನೆಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿನಿಯರನ್ನ ಕೆಲ ಯುವಕರು ದ್ವಿಚಕ್ರ ವಾಹನಗಳಲ್ಲಿ ಹಿಂಬಾಲಿಸಿ ಚುಡಾಯಿಸುವುದು, ಮೊಬೈಲ್ ಸಂಖ್ಯೆ ಕೇಳುವುದು ಸೇರಿದಂತೆ ಕಿರುಕುಳ ನೀಡುತ್ತಿದ್ದರೆಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಮಾಹಿತಿ ಪಡೆದ ಪೋಷಕರು ರೋಡ್ ರೋಮಿಯೋಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಈ ರೋಡ್ ರೋಮಿಯೋಗಳು ಕಳೆದ 3 ತಿಂಗಳಿಂದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಾ ಇದ್ದು, ವಿದ್ಯಾರ್ಥಿನಿಯರು ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಶಾಲಾ ಕಾಲೇಜು ಸಮಯದಲ್ಲಿ ಕೆಲ ಯುವಕರು ತ್ರಿಬಲ್ ರೈಡಿಂಗ್, ವೀಲಿಂಗ್ ನಡೆಸುವುದು ಹಾಗೂ ವಿದ್ಯಾರ್ಥಿನಿಯರನ್ನ ಚುಡಾಯಿಸ್ತಾ ಇದ್ರಂತೆ. ಕೊನೆಗೂ ಬೇರೆ ದಾರಿಯಿಲ್ಲದೆ ವಿದ್ಯಾರ್ಥಿನಿಯರು ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿಲ್ಲ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುತ್ಯಾಲಂನಹಳ್ಳಿ ಗ್ರಾಮ, ಕೊಡಿಗೇನಹಳ್ಳಿ ಹೋಬಳಿ, ಮಧುಗಿರಿ ತಾಲೂಕು. ಇಂದು ಸಂಜೆ ಸುಮಾರು 4:15 ಸಮಯದಲ್ಲಿ ಸರ್ವೋದಯ ಸ್ಕೂಲಲ್ಲಿ ನಮ್ಮೂರ ಬಾಲಕಿಯರು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ತೆರಳಬೇಕಾದ್ರೆ ಕಾಲೇಜಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರೋ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದೇ ಕೊಡಿಗೇನಹಳ್ಳಿ ಹೋಬಳಿ ಸೂರ್ನಾಗನಹಳ್ಳಿಯ ಸುಮಾರು 20 ವರ್ಷ ಉಳ್ಳ 3 ಜನ ಗಂಡ್ಮಕ್ಳು ಅವು ಹೆಣ್ಮಕ್ಳಿಗೆ ಸುಮಾರು 10-15 ದಿನಗಳಿಂದ ತುಂಬಾ ಫೋನ್ ನಂಬರ್ ಕೊಡಿ, ನೀವು ಈ ತರ ಲೈಂಗಿಕ ಕಿರುಕುಳ ತರ ತುಂಬಾ ಹರಾಸ್ಮೆಂಟ್ ಮಾಡಿದ್ದಾರೆ. ಆ ವಿಷಯ ಅವರು ಮಕ್ಕಳು ನಾವು ಹೇಳಿದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಂತ ಭಯ ಪಟ್ಟು ಯಾರಿಗೂ ಹೇಳದೆ ಈ ದಿನ ಅದೇ ಅನಾಚಕ್ಕಾಗಿ ಅದೇ ರಸ್ತೆಯಲ್ಲಿ ನಮ್ಮೂರು ಇಬ್ರು ಹುಡುಗರಾದಂತ ಧನಂಜಯ ಮತ್ತು ಸುಬ್ರಹ್ಮಣ್ಯ ಎಂಬ ಹುಡುಗರು ಹೋಗ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಆ ಬಾಲಕಿಯರು ಈ ಮಾಹಿತಿಯನ್ನ ಈ ತರ ಸುಮಾರು ದಿನಗಳಿಂದ ನಮ್ಮನ್ನ ಹಿಂಬಾಲಿಸಿ ಲೈಂಗಿಕ ಕಿರುಕುಳ ಕೊಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಅದೇ ಸಮಯದಲ್ಲಿ ಆ ಇಬ್ಬರು ಹುಡುಗರು ಈ ಸೂರ್ನಾಗೇನಹಳ್ಳಿ ಆದಂತ ಹುಡುಗರು 3 ಜನನ್ನು ಇಟ್ಕೊಂಡು ಈ ಪೊಲೀಸ್ ಸ್ಟೇಷನ್ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾಹಿತಿ ನೀಡಿದೀವಿ. ಅದೇ ಇಲ್ಲಿವರೆಗೂ ಅವರು ಏನು ನೀವು ಕಂಪ್ಲೇಂಟ್ ಕೊಡಿ ಅದು ಕೊಡಿ ಅಂತಿದ್ದಾರೆ. ಈ ತರ ಅಹಿತರ ಘಟನೆಗಳಿಗೆ ಶೀಘ್ರವಾಗಿ ಸ್ವಲ್ಪ ಸ್ಪಂದಿಸಬೇಕು ಪೊಲೀಸ್ ಇಲಾಖೆ. ಯಾಕೆಂದ್ರೆ ಇದು ಮಕ್ಕಳ ವಿಷಯ, ಮಕ್ಕಳ ವಿದ್ಯಾಭ್ಯಾಸ ಬರ್ಬೇಕಂದ್ರೆ ಅವ್ರಿಗೂ ಭಯ ಇರುತ್ತೆ. ಈ ತರ ಬಂದಾಗ ನೆಗ್ಲಿಜೆನ್ಸ್ ಇಂದ ಮಾಡಬಾರ್ದು. ಪೊಲೀಸ್ ಇಲಾಖೆಯನ್ನು ಸ್ವಲ್ಪ ತೀವ್ರವಾಗಿ ಖಂಡನೆ ಮಾಡಿ ಆ ಮಕ್ಕಳು ಈ ತರ ಹಿಡ್ಕೊ ಬಂದಿದಾರಲ್ಲ, ಕಿರುಕುಳ ಕೊಡ್ತಿದಾರ, ಈ ಹುಡುಗರ ಕಠಿಣ ಶಿಕ್ಷೆ ಕೊಡ್ಬೇಕು. ಮುಂದೆ ಈ ತರ ಬೇರೆಯವ್ರು ಮಾಡಕ್ಕೂ ಸ್ವಲ್ಪ ಭಯ ಪಡೋ ತರ ಈ ತರ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಬೇಕು. ಸಂಸ್ಥೆಯನ್ನು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ ಸರ್. ಈ ವಿಷಯ ಇಲ್ಲಿ ನಡೆದಿರೋ ಸಂಸ್ಥೆಗಳು ಸ್ವಲ್ಪ ಕೇರ್ ತಗೊಂಡು ಹುಡುಗರ ಬಗ್ಗೆ ಯಾರ್ಯಾರು ಓಡಾಡ್ತಿದಾರೆ ಅದನ್ನ ಕೇರ್ ತಗೋಬೇಕು. ಹೆಸರು ರಾಮಕೃಷ್ಣ ಅಂತ, ಮಧುಗಿರಿ ತಾಲೂಕು, ಕೊಡಿಗೇನಹಳ್ಳಿ ಹೋಬಳಿ, ಮುತ್ಯಾಲಂನಹಳ್ಳಿ ಗ್ರಾಮ. ಈ ಸರ್ವೋದಯ ಸ್ಕೂಲ್ಗೆ ಬರ್ಬೇಕಾದ್ರೆ ಮುತ್ಯಾಲಂನಹಳ್ಳಿ ಗ್ರಾಮದ ಹುಡುಗಿಯರನ್ನು 7th ಕ್ಲಾಸ್ ಓದುವ ಹುಡುಗಿಯರನ್ನು ಹುಡುಗರು ಕೆಲವರೆಲ್ಲಾನು ಬೈಕಲ್ಲಿ ರ್ಯಾಲಿ ಮಾಡೋದು, ಹುಡುಗರನ್ನ ಚುಡಾಯಿಸೋದು, ಯಾವ ತರ ಅಂದ್ರೆ ಆ ತರ ಬಿಹೇವ್ ಮಾಡೋದು, ಹೆಂಗಂದ್ರೆ ಹಂಗೆ ಮಾತಾಡೋದು. ಅವ್ರು ಭಯ ಬಿದ್ದುಬಿಟ್ಟು ಇಲ್ಲಿ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಇಲ್ಲಿ ರಕ್ಷಣೆ ಬೇಕು ಅಂತ ಕೇಳ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯಿಂದ ಮತ್ತು ಸ್ಕೂಲು ವಿದ್ಯಾರ್ಥಿ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಂತ ಇದೀವಿ. ಇದು ನಡೀತಾ ಇದೆ ಸರ್. ನಾವೇ ನೋಡಿದ್ವಿ ಕಣ್ಣಾರ. ನಾವು ನಮ್ಮ ಫ್ರೆಂಡ್ ಬಂದಿರೋದಕ್ಕೋಸ್ಕರ ನನ್ನ ತಮ್ಮ ಬಂದು ನೋಡಿರೋದು ಕಣ್ಣಾರ ನೋಡಿದ್ದಾರೆ. ಪ್ಲಸ್ ನನ್ನ ಮಕ್ಕಳು ಬಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಬಂದು ಫಾಲೋ ಮಾಡಿದ್ವಿ. ಈ ತರ ನಡೀತಾ ಐತೆ ಅಂತ ಹೇಳ್ಬಿಟ್ಟು ನಾವು ಫಾಲೋ ಮಾಡಿದಕ್ಕೆ ಈ ತರ ಇವತ್ತು ಸಿಗಾಕಬಿಟ್ಟಿದ್ದಾರೆ. ಅವರು 3 ಜನ ಸಿಗಾಕಿದ್ದಾರೆ. ಇನ್ನ 2 ಓಡೋಗಿದ್ದಾರೆ. ಈ ತರ 7th ಕ್ಲಾಸ್ ಹುಡುಗರು ಪಾಪ ಇನ್ನ 7th ಕ್ಲಾಸ್ ಓದ್ತಾ ಇರೋದು ಹೆಣ್ಮಕ್ಳು. ನಾವ್ ಹೆಂಗ್ ಸರ್ ಸ್ಕೂಲ್ ಕಳ್ಸೋದು ಇವ್ರನ್ನ, ಹೆಣ್ಮಕ್ಳನ್ನ? ಈ ತರ ಆದ್ರೆ ನಮ್ ಪರಿಸ್ಥಿತಿ ಹೆಂಗೆ? ನಾವ್ ಯಾವ ತರ ಕಳ್ಸ್ಬೇಕು? ಇನ್ನ ಮುಂದೆ ಮಕ್ಕಳು ಯಾವ ತರ ಕಳ್ಸ್ಬೇಕು ನಾವು?
ರಕ್ಷಣೆ ಇಲ್ಲ ಅಂತ ಅಂದ್ರೆ ನಾವ್ ಯಾವ ತರ ಇವ್ರನ್ನ ಕಳಿಸ್ಬೇಕು, ಹೆಂಗ್ ಎಲ್ಲಾರು ಯಾವ ತರ ಈ ತರ ಘಟನೆ ನಡೆದ್ರೆ ಎಲ್ಲಾರು ಕಳ್ಸೋದಕ್ ಆಗುತ್ತಾ ಯಾರಾದ್ರೂ ಹೆಣ್ಮಕ್ಳನ್ನ? ಅಂತ ಸರ್ ಇಲ್ಲಿ ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಗಡಿ ಭಾಗದಲ್ಲಿ ಸರ್ವೋದಯ ವಿದ್ಯಾಸಂಸ್ಥೆ ಇದೆ. ಅಲ್ಲಿಂದ ವಿದ್ಯಾರ್ಥಿಗಳು ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಇಲ್ಲಿ ರೋಡಲ್ಲಿ ಪುಂಡು ಹುಡುಗರು ಜಾಸ್ತಿ ಆಗಿದೆ, ಅವಳಿ ಜಾಸ್ತಿ ಆಗಿದೆ. ಹುಡುಗಿರನ್ನ ಚುಡಾಯಿಸೋದು, ವೀಲಿಂಗ್ ಎತ್ತೋದು, ನಂಬರ್ ಕೇಳೋದು, ಈ ತರ ಗಲಾಟೆ ಮಾಡ್ತಾ ಇದ್ರು. ಇವತ್ತು ನಾವು ಅದೇ ಕಾರಣಕ್ಕೆ ಹೋದ್ವಿ. ನಮ್ಮೂರು ಹುಡುಗಿರು ಬಂದಿದ್ರು, ಅವರು ಹಿಂಗ್ ಮಾಡಿದ್ದಾರೆ. ಈಗ ತಾನೇ ಅವರು ಈಗ ನಂಬರ್ ಕೇಳಿದ್ದಾರೆ, ಏನ್ ಮೇಡಮ್ ನಂಬರ್ ಕೊಡಲ್ವಾ, ಈ ತರ ಎಲ್ಲ ಮಾತಾಡೋದು, ಹುಡುಗಿರ್ನ ಬರೋದು, ಅಶ್ಲೀಲ ಪದಗಳಿಂದ ಮಾತಾಡೋದು, ಈ ತರ ಮಾಡ್ತಿದ್ರು. ನಾವು ಹೋಗಿ ಹಿಡ್ಕೊಳಕ್ ಹೋದಾಗ ಇಬ್ರು ಸಿಗ್ಲಿಲ್ಲ. ಇನ್ನೊಬ್ಬ ನಡ್ಕೊಂಡು ಬರ್ತಿದ್ದ, ಅವ್ನು ಹಿಡ್ಕೊಂಡು ಬಂದು ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ತಂದು ಬಿಟ್ಟಿದೀವಿ. ಮುಂದಿನ ಕ್ರಮ ಏನಿದ್ರು ಮತ್ತು ಪೊಲೀಸರು ಈ ಹುಡುಗರಿಗೆ ರಕ್ಷಣೆ ಕೊಡಬೇಕು ಅಂತ ನಮ್ಮಲ್ಲಿ ಈ ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರೂ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವ್ರಿಗೆ ರಕ್ಷಣೆ ಕೊಡ್ಬೇಕು. ಸರಿಯಾದ ರೋಡ್ ರೋಮಿಯೋಗಳ ಅವಳಿ ಸರ್. ಸದ್ಯ 3 ರೋಡ್ ರೋಮಿಯೋಗಳನ್ನ ಪೋಷಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ. ಇನ್ನಾದರೂ ಶಾಲಾ ಕಾಲೇಜುಗಳ ಸುತ್ತಮುತ್ತ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಗಸ್ತು ಹಾಗೂ ಮತ್ತಷ್ಟು ನಿಗಾ ಇಡುವಂತೆ ಪೋಷಕರು ಆಗ್ರಹಿಸಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.